ಇಶಾನಿ, ನಾವಿಬ್ಬರು ಕ್ಯಾಂಟೀನ್ಗೆ ಹೋಗಿ ಒಂದು ಕಾಫಿ ಕುಡಿಯೋಣ ಬಾರೆ. ತುಂಬ ತಲೆನೋವು ಬರ್ತಾ ಇದೆ. ಆಹಾ, ಮಗಳೇ, ನಿನ್ನ ತಲೆ ನೋವಿನ ರಹಸ್ಯ ನನಗೆ ಚೆನ್ನಾಗಿ ಗೊತ್ತು. ಆ ಕ್ಯಾಂಟೀನಲ್ಲಿರೋಂತಹ ಬಶೀರವ್ರ ಮಗನನ್ನು ಬಾಯಿ ತೆರೆದು ನೋಡಲಿಕ್ಕೆ ಅಲ್ವೇ ನೀನು ಈ ಇಲ್ಲದ ತಲೆನೋವನ್ನು ಹೇಳಿ ಕಾಫಿ ಕುಡಿಯೋದಕ್ಕೆ ಹೋಗ್ತಾ ಇರೋದು? ಅಯ್ಯೋ, ಕಂಡು ಹಿಡಿದ್ಬಿಟ್ಯಾ? ಇದೊಂಥರ ಮಜಾ ಅಲ್ವಾ ಇಶಾನಿ? ನಿನ್ನ ಹಾಗೆ ಯಾವುದೇ ಭಾವನೆಗಳಿಲ್ಲದ ಮನುಷ್ಯಗಳಾಗೋದಕ್ಕೆ ನನ್ನಿಂದ ಆಗಲ್ಲಪ್ಪ. ನಿನಗೆ ಎಷ್ಟು ಜನ ಪ್ರಪೋಸ್ ಮಾಡಿದ್ರು, ನೀನೆಲ್ಲವನ್ನ ಕಿತ್ತೆಸ್ದೆ. ನಿಜ ಹೇಳು, ನೀನು ಹುಡುಗಿನೇ ತಾನೇ? ಅಲ್ಲ, ನಿನಗೇನಾದರೂ ಸಂಶಯ ಇದೆಯಾ? ಬಾ, ತೋರಿಸ್ತೀನಿ ನಾನು ಹುಡುಗಿನೋ ಅಲ್ವೋ ಅಂತ. ಅಯ್ಯಯ್ಯೋ, ನನಗೇನು ನೋಡೋದು ಬೇಡ. ಹಾಗಾದರೆ ಬೇಗ ಬಾ. ತಡವಾಗಿ ನಿನ್ನ ಪ್ರೇಮ ರಾಜ ಹೊರಟೋದ್ರೆ ಏನು ಮಾಡ್ತೀ ಅಂತ ಹೇಳ್ತಾ ಅವರಿಬ್ಬರು ನಡೆಯುವಾಗ, ಹೇಯ್, ಹಿಂದಿನಿಂದ ಗಡುಸಾದ ಧ್ವನಿಯಲ್ಲಿ ಜೋರಾಗಿ ಯಾರೋ ಕರೆದ್ರು. ಅದನ್ನು ಕೇಳಿ ಅವರಿಬ್ಬರು ಒಂದು ಕ್ಷಣ ನಿಂತು ಹಿಂದೆ ತಿರುಗಿ ನೋಡಿದ್ರು. ಇಶಾನಿ, ಯಾರೇ ಈ ಬಿಳಿ ಭೂತ? ಹಾಂ, ನನಗೂ ಗೊತ್ತಿಲ್ಲ. ಈ ಅವತಾರವನ್ನು ನಾನು ಈ ಮೊದಲು ನೋಡಿಯೇ ಇಲ್ವಲ್ಲ. ಅಷ್ಟರಲ್ಲಿ ಆ ಹುಡುಗ ನಡೆದು ಬಂದು ಇಶಾನಿ ಮತ್ತು ಜಾಸ್ಮಿನ್ ಮುಂದೆ ಬಂದು ನಿಂತ. ನೀನಾ ಆ ಇಶಾನಿ? ಅವನು ಅವಳ ಕಣ್ಣುಗಳನ್ನೇ ನೇರವಾಗಿ ದಿಟ್ಟಿಸಿ ಕೇಳ್ದ. ಹೌದು, ಅದಕ್ಕೀಗೇನು? ಅವಳು ಕೂಡ ಯಾವುದೇ ಹೆದರಿಕೆ ಇಲ್ಲದೆ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಮರು ಮಾತನಾಡಿದ್ಲು. ನಾನು ಅಲೆಕ್ಸಿ. ಸ್ವಲ್ಪ ತಡವಾಗಿ ಈ ಕಾಲೇಜ್ ಸೇರಿಕೊಂಡೆ. ಬಂದಾಗಿನಿಂದ ಎಲ್ಲರೂ ಕೇಳ್ತಾ ಇರೋದು ಒಂದೇ ಹೆಸರು, ನಿನ್ನದು. ನೀನು ದೊಡ್ಡ ಇವಳು ಅನ್ನೋ ಹಾಗೆ ಎಲ್ಲರೂ ನಿನ್ನ ಬಗ್ಗೆ ಹೇಳ್ತಾರೆ. ಯಾರೇ ನೀನು? ಎಲ್ಲರೂ ನಿನಗೆ ಹೆದರು ನಡುಕ್ತಾರೆ. ಆದರೆ ಈ ಅಲೆಕ್ಸಿ ನಿನ್ನಂಥ ಸಣ್ಣ ಹುಡುಗಿಗೆ ಎದುರೋದಿಲ್ಲ. ನಿಲ್ಲಿಸೋ ಸಾಕು. ನೀನು ತುಂಬ ಹೊತ್ತಿಂದ ಬೊಗಳ್ತಿದ್ಯಾ. ನಿನಗೆ ನನ್ನನ್ನು ನೋಡಿ ಹೆದರೋದಕ್ಕಾಗ್ದಿದ್ರೆ ಬಿಡು, ಬೇಡ. ಈ ಕಾಲೇಜಿನವರು ಯಾರು ನನಗೆ ಹೆದರಿ ನಡೀತಾ ಇಲ್ಲ. ಹೆದರಬೇಕಾದವರು ನನಗೆ ಹೆದರ್ತಾರೆ. ಯಾಕಂದರೆ ಅವ್ರಿಗೆ ಗೊತ್ತು ಈ ಇಶಾನಿ ಯಾರು ಅಂತ. ಯಾರಾದರೂ ನಿನ್ನ ಕಿವಿಗೆ ಏನೋ ತುಂಬಿಸಿ ಇಲ್ಲಿ ಕಳಿಸಿದ್ರೆ ಹೋಗಿ ಅವ್ರಿಗೆ ಹೇಳು, ಇಂಥ ಬೆದರಿಕೆಗಳಿಗೆ ಈ ಇಶಾನಿ ಎದುರೋದಿಲ್ಲ ಅಂತ. ಏನೇ ಹೇಳಿದೆ? ಈ ಅಲೆಕ್ಸ್ಗೆ ಬೆದರಿಕೆ ಹಾಕ್ತೀಯ ನೀನು? ಅವನು ಸಿಟ್ಟಿನಿಂದ ಅವಳ ಕೈಯನ್ನು ಹಿಡಿದು ಎಳೆದ. ನನ್ನ ಮೇಲಿಂದ ಕೈ ತೆಗಿ ಮೊದಲು. ತೆಗೆದಿದ್ರೆ ನೀನೇನು ಮಾಡ್ತೀಯೇ? ಅವನು ಹೇಳಿ ಮುಗಿಸೋ ಮೊದಲೇ ಇಶಾನಿ ಅವನ ಕಾಲಿನಿಂದ ಬಲವಾಗಿ ಒದ್ಲು. ಅವನು ಸ್ವಲ್ಪ ದೂರ ಹೋಗಿಬಿದ್ದ. ಅವನು ವೀರಾವೇಶದಿಂದ ಮತ್ತೆ ಹೇಳೋದಕ್ಕೆ ಪ್ರಯತ್ನಿಸೋಷ್ಟರಲ್ಲೇ ಇಶಾನಿ ಓಡ್ ಹೋಗಿ ಅವನ ಕೆನ್ನೆಗೆ ಬಿಗಿದ್ಲು. ಆ ಒಂದೇ ಏಟಿಗೆ ಅಲೆಕ್ಸಿಗೆ ಇಡೀ ತಲೆ ಸುತ್ತದಂತಾಯಿತು. ಇನ್ನೊಮ್ಮೆ ಈ ಇಶಾನಿ ಕಡೆ ನಿನ್ನ ಕೈ ಎತ್ತಿದ್ರೆ ಮಗನೇ, ನೀನು ಉಳಿಯಲ್ಲ. ನೀನು ಕುಡಿದ ಅಮ್ಮನ ಎದೆ ಹಾಲು ವಾಂತಿ ಮಾಡೋ ಹಾಗೆ ಮಾಡ್ತೀನಿ, ನೆನಪಿಟ್ಕೋ. ಅವನಿಗೆ ಎಚ್ಚರಿಕೆ ನೀಡಿ ಅವಳು ಜಾಸ್ಮಿನ್ ಕೈ ಹಿಡಿದು ಎಳಕೊಂಡು ಕ್ಯಾಂಟೀನ್ ಕಡೆ ಹೋದ್ಲು. ಅಲೆಕ್ಸಿ ಸೇಡಿನಿಂದ ಅವಳನ್ನೇ ನೋಡಿ ದ್ವೇಷದಿಂದ ಅಲ್ಲಿಂದ ಹೋದ. ಇಶಾನಿ, ಏನಿದು ನಾನು ಕೇಳ್ತಾ ಇರೋದು? ನೀನು ಕಾಲೇಜ್ಗೆ ಹೋಗೋದು ಗಲಾಟೆ ಮಾಡಲಿಕ್ಕಾ? ಈ ಮೂವರು ಮಾಡೋ ಕಿರಿಕಿರಿ ಸಾಲದು ಅಂತ ಈಗ ನೀನು ಶುರು ಮಾಡ್ಕೊಂಡ್ಯಾ? ಅಮ್ಮ, ಪ್ಲೀಸ್, ನಾನು ಅವನ ಹತ್ರ ಜಗಳಕ್ಕೆ ಹೋಗಿಲ್ಲ. ಅವನೇ ಬೇಕಂತ ಬಂದಿದ್ದು. ನಾನೇನು ಮಾಡಲಿ? ನೀನೇನು ಝಾನ್ಸಿ ರಾಣಿನಾ? ಹೌದಮ್ಮ, ನನ್ನ ಮೈ ಮೇಲೆ ಕೈ ಹಾಕೋದಕ್ಕೆ ಬಂದ ಅವನಿಗೆ ನಾನು ಹಾಗೇ ಬಿಡಬೇಕಿತ್ತಾ? ಹೇಳು ಇಶಾನಿ, ಏನೇ ಆದರೂ ನೀನು ಹಾಗೆ ಮಾಡಬಾರ್ದಿತ್ತು. ನೀನು ಆ ವಿಷಯವನ್ನು ಪ್ರಿನ್ಸಿಪಲ್ಗೆ ಹೇಳ್ಬಹುದಿತ್ತು, ಅಥವಾ ನಮಗೆ ಹೇಳ್ಬೋದಿತ್ತು. ಅದು ಬಿಟ್ಟು ಅವನಿಗೆ ಹೊಡೆದಿದ್ದರಿಂದ ಅವನ ಶತ್ರುತ್ವ ಬೆಳೆಯುತ್ತದೆ ಹೊರತು ಯಾವುದೇ ಪ್ರಯೋಜನ ಇಲ್ಲ. ನೀನೊಬ್ಬಳು ಹೆಣ್ಣು ಮಗಳು ಅನ್ನೋದನ್ನು ಮರಿಬೇಡ. ಯಾಕಮ್ಮ? ಹೆಣ್ಮಕ್ಳು ಪ್ರತಿಭಟಿಸಿದ್ರೆ ಪ್ರಪಂಚ ಬಿದ್ದು ಹೋಗುತ್ತಾ? ಪ್ರತಿಭಟಿಸಬೇಕಾದಲ್ಲಿ ಮೌನವಾಗಿರೋದನ್ನು ನನ್ನಪ್ಪ ನನಗೆ ಕಲಿಸಿಲ್ಲ. ನಾನು ವಿಕ್ರಮ್ನಾಥನ ಮಗಳು. ಓಹೋ, ಎಲ್ಲದಕ್ಕೂ ಅಪ್ಪನ ಸಪೋರ್ಟ್ ಇದೆಯಲ್ಲ, ಅದಕ್ಕೆ
ಈ ನಾಲ್ವರಿಗೂ ಇಷ್ಟೊಂದು ಅಹಂಕಾರ ಬಂದಿರೋದು? ದೀಕ್ಷಾ ಮತ್ತು ಇಶಾನಿಯ ವಾಗ್ವಾದವನ್ನು ವಿಕ್ರಮ್ ಶಾಂತವಾಗಿ ಕೇಳಿಸ್ಕೊಳ್ತಿದ್ದ. ಇಬ್ಬರು ತಮ್ಮ ತಮ್ಮ ವಾದದಲ್ಲಿ ಗೆಲ್ಲೋದಕ್ಕೆ ಪ್ರಯತ್ನಿಸ್ತಿದ್ರು. ವಿಕ್ರಮ್ಗೆ ಇದು ಸರಿಯಾದ ಸಮಯ ಅಂತ ಅನಿಸಿ ಮಧ್ಯ ಪ್ರವೇಶಿಸ್ದ. ದೀಕ್ಷಾ, ಸಾಕು ಮಾಡು. ಏನು ಸಾಕು ಮಾಡೋದು? ನೀವೇ ನೋಡಿ ಇವರಿಗಿಷ್ಟೊಂದು ಗೊಬ್ಬರ ಹಾಕಿ ಬೆಳೆಸ್ತಿರೋದು ಅಂತ ಅವನಿಗೆ ಹೊಡೆದ್ಲು ಅಂತ ನಾಳೆ ಅವನು ಯಾವ ರೀತಿ ಸೇಡು ತೀರಿಸ್ಕೊಳ್ತಾನೆ ಅಂತ ಯೋಚಿಸಿದೀಯಾ? ದೀಕ್ಷಾ, ನನ್ನ ಮಕ್ಕಳ ಮೇಲೆ ಒಂದು ಹನಿ ಮಣ್ಣು ಬೀಳೋದಕ್ಕೂ ಅವರಪ್ಪ ನಾನು ಬದುಕಿರೋವರೆಗೂ ಸಾಧ್ಯ ಅಂತ ನಿನಗೆ ಅನ್ನಿಸ್ತಿದೆಯಾ? ಏನು ಮಾಡಬೇಕು ಅಂತ ನನಗೆ ಗೊತ್ತು. ಇಶಾನಿ ಮಾಡಿದ್ರಲ್ಲಿ ನನಗೇನು ಸ್ವಲ್ಪವೂ ತಪ್ಪನ್ನಿಸ್ತಿಲ್ಲ. ಇಂದಿನ ಕಾಲದ ಮಕ್ಕಳು ಸ್ವಯಂ ರಕ್ಷಣೆ ಕಲಿಬೇಕು. ನಮ್ಮ ಮಗಳು ಅಷ್ಟು ಧೈರ್ಯವಂತಳಾಗಿದ್ದಾಳೆ ಅಂತ ನಿನಗೆ ಹೆಮ್ಮೆ ಇರಬೇಕು. ಆಯಿತು, ನೀವೆಲ್ಲರೂ ಸೇರಿ ಅವಳನ್ನು ಇನ್ನೂ ಪ್ರೋತ್ಸಾಹಿಸಿ. ಒಬ್ಬ ತಾಯಿಯ ಆತಂಕ ನಿಮಗೆ ಅರ್ಥ ಆಗಲ್ಲ. ದೀಕ್ಷಾ ಸಿಟ್ಟಿನಿಂದ ಒಳಗೆ ಹೋದ್ಲು. ಅಪ್ಪ, ಅಮ್ಮನಿಗೆ ಸಿಟ್ಟು ಬಂದಿದೆ ಅಲ್ವಾ? ಅಮ್ಮನಿಗೆ ನಿಮ್ಮ ಮೇಲೆ ಜಾಸ್ತಿ ಹೊತ್ತು ಸಿಟ್ಟು ಮಾಡೋದಕ್ಕೆ ಆಗಲ್ಲ ಮಗಳೇ. ಅವಳು ಹೆದರ್ತಿರೋದು ನಿನ್ನ ಸುರಕ್ಷತೆಯ ಬಗ್ಗೆ. ದೀಕ್ಷಾ ತುಂಬ ಧೈರ್ಯವಂತೆ, ಆದರೆ ನಿಮ್ಮ ವಿಷಯ ಬಂದಾಗ ಅವಳು ತುಂಬಾ ಸೆನ್ಸಿಟಿವ್ ಆಗಿಬಿಡ್ತಾಳೆ. ಅಪ್ಪ, ಇಶಾನಿ ಅಳುತ್ತಾ ವಿಕ್ರಮ್ನನ್ನು ಅಪ್ಕೊಂಡ್ಳು. ಅಯ್ಯಯ್ಯೋ, ಆ ಹುಡುಗನನ್ನು ಮಲಗಿಸಿದ ಅಪ್ಪನ ಮರಿ ಈಗ ಅಳ್ತಿದ್ದಾಳಾ? ಅಮ್ಮನ ಮನಸ್ಸು ಸರಿ ಮಾಡೋಣ ಬಿಡು. ಅಪ್ಪ ಇದೇನಲ್ಲ, ಈಗ ನೀನು ಹೋಗಿ ವಿಶ್ರಾಂತಿ ತಗೋ. ವಿಕ್ರಮ್ ರೂಮ್ಗೆ ಹೋದಾಗ ದೀಕ್ಷಾ ಅಲ್ಲಿರಲಿಲ್ಲ. ಬಾಲ್ಕನಿ ಬಾಗಿಲು ತೆರೆದಿತ್ತು. ಅಲ್ಲಿಗೆ ಹೋದಾಗ ದೀಕ್ಷಾ ಸೋಫಾದ ಮೇಲೆ ಕೂತು ದೂರ ನೋಡ್ತಿದ್ಲು. ಅವಳ ಕಣ್ಣುಗಳು ತುಂಬಿದ್ವು. ವಿಕ್ರಮ್ ಅವಳ ಹತ್ತಿರ ಹೋಗಿ ಅವಳ ಮಡಿಲಲ್ಲಿ ತಲೆ ಇಟ್ಟು ಮಲಗ್ದ. ಆ ಸ್ಪರ್ಶ ಗೊತ್ತಾದರೂ ದೀಕ್ಷಾ ಅವನನ್ನು ನೋಡಲಿಲ್ಲ. ದೀಕ್ಷಾ, ಒಂದು ಹನಿ ಕಣ್ಣೀರು ವಿಕ್ರಮ್ನ ಮುಖದ ಮೇಲೆ ಬಿತ್ತು. ದೀಕ್ಷಾ, ವಿಕ್ರಮ್ ಅವರೇ, ನಂಗೆ ತುಂಬ ಭಯ ಆಗ್ತಿದೆ. ನಮ್ಮ ಮಗಳ ಬಗ್ಗೆ ಆ ಹುಡುಗ. ಅವಳು ಅಳುತ್ತಾ ವಿಕ್ರಮ್ನ ಎದೆಗೆ ಮುಖವನ್ನು ಮುಚ್ಕೊಂಡ್ಳು. ವಿಕ್ರಮ್ ಎದ್ದು ಅವಳನ್ನು ತನ್ನ ಎದೆಗೆ ಸೇರಿಸ್ಕೊಂಡ. ನಮ್ಮ ಮಗಳಿಗೆ ಯಾರೂ ಏನೂ ಮಾಡಲ್ಲ, ಅದರ ಬಗ್ಗೆ ನೀನು ಚಿಂತಿಸಬೇಡ. ಇಶಾನಿ ಅಮ್ಮನಿಗೆ ಬೇಜಾರಾಗಿದೆ ಅಂತ ಅಳ್ತಿದ್ದಾಳಲ್ಲಿ, ನೀನು ಹೋಗಿ ಅವಳ ಹತ್ರ ಮಾತಾಡು. ವಿಕ್ರಮ್ ದೀಕ್ಷಾಳನ್ನು ಇಶಾನಿ ರೂಮ್ಗೆ ಕರ್ಕೊಂಡು ಹೋದ. ಅಲ್ಲಿ ಇಶಾನಿ ಬೇಜಾರಿಂದ ಕೂತಿದ್ಲು. ಅದು ಕಂಡು ದೀಕ್ಷಾಳಿಗೆ ಮನಸ್ಸು ಕರಗ್ತು. ಅವಳು ಓಡ್ ಹೋಗಿ ಇಶಾನಿಯನ್ನು ಅಪ್ಕೊಂಡ್ಳು. ಅಮ್ಮ, ಮಗಳಿಗೆ ಯಾಕೆ ಅಳ್ತಿದ್ಯಾ? ಅಮ್ಮನಿಗೆ ಸಿಟ್ಟಿಲ್ಲ, ಭಯ ಆಗಿ ಬೈದ್ಬಿಟ್ಟೆ ಅಷ್ಟೇ. ದೀಕ್ಷಾ ಅವಳ ಕಣ್ಣೀರನ್ನು ಒರೆಸಿ ಅಪ್ಕೊಂಡ್ಳು. ಇಶಾನಿ ಅಮ್ಮನ ಎದೆಯಲ್ಲಿ ಮಗುವಿನಂತೆ ಮಲಗಿದ್ಲು. ದೀಕ್ಷಾಳಿಗೆ ಅವಳು ಪುಟ್ಟ ಮಗುವಾಗಿದ್ದ ಸಮಯ ನೆನಪಾಗಿ ಅವಳು ನಕ್ಕದ್ಲು. ಹಾಂ, ಈಗ ಅಮ್ಮ ಮಗಳು ಒಂದಾದ್ರಿ. ಈ ಪಾಪ ಅಪ್ಪ ಮಾತ್ರ ಹೊರಗಿನವನಾದ ಅಲ್ವಾ? ವಿಕ್ರಮ್ ಕೇಳ್ದ. ಹೌದು, ಇವಳು ನನ್ನ ರಾಜ್ಕುಮಾರಿ ಅಂತ ದೀಕ್ಷಾ ವಿಕ್ರಮ್ನನ್ನು ನೋಡಿ ನಕ್ಕದ್ಲು. ಆ ನಗುವಿನ ಹಿಂದಿನ ಅರ್ಥ ವಿಕ್ರಮ್ಗೆ ಮಾತ್ರ ತಿಳಿದಿತ್ತು. ವಿಕ್ರಮ್ ಮೀಸೆ ತಿರುಗುತ್ತಾ ಅವಳನ್ನು ನೋಡಿದಾಗ ದೀಕ್ಷಾ ಮೈಯೆಲ್ಲ ಒಮ್ಮೆ ನಡುಗಿದಂತಾಯಿತು. ಇಶಾನಿ ಅವಳ ಅಪ್ಪ ಅಮ್ಮನ ನಡುವಿನ ಆ ಸಂಬಂಧವನ್ನು ನೋಡ್ತಾ ಇದ್ಲು. ಆ ಕ್ಷಣ ಇಶಾನಿಯ ಕಣ್ಣುಗಳಲ್ಲಿ ಪ್ರೀತಿ ತುಂಬಿ ಬಂದಿತ್ತು. ದೀಕ್ಷಾ, ನಾನು ಸ್ವಲ್ಪ ಹೊರಗೋಗಿ ಬರ್ತೀನಿ. ನೀನು ಬಾಗಿಲು ಹಾಕಿ ಮಲಗು. ನಾನು ಬಂದಾಗ ನನ್ನ ಹತ್ರ ಇರೋ ಕೀಯಿಂದ ಬಾಗಿಲು ತೆರಿತೀನಿ. ಈ ರಾತ್ರಿಯಲ್ಲಿಗೆ ಸುಮ್ಮನೆ ಒಂದು ನೈಟ್ ಡ್ರೈವ್ ಅಷ್ಟೇಳಿ ಹೊರಟ ವಿಕ್ರಮ್ನ ಕೈಯನ್ನು ದೀಕ್ಷಾ ಹಿಡಿದ್ಲು. ವಿಕ್ರಮ್ ಅವಳ ಕಣ್ಣುಗಳನ್ನೇ ನೋಡ್ದ. ಅವಳು ಅವನ ಹತ್ರ ಬಂದು, ಆ ಹುಡುಗನಿಗೆ ಏನಾದರೂ ಮಾಡೋದಕ್ಕೆ ಹೋಗ್ತಿದ್ದೀರಾ ವಿಕ್ರಮ್ ಅವರೇ? ಆ ಕ್ಷಣ ಅವಳಿಗೆ ತನ್ನ ಮೇಲೆ ಕೆಟ್ಟ ಕಣ್ಣು ಹಾಕಿದ್ದಕ್ಕೆ ಕಿಶೋರ್ಗೆ ಸಿಕ್ಕ ಅನುಭವ ನೆನಪಿಗೆ ಬಂತು. ವಿಕ್ರಮ್ ನಗ್ತ. ಅವಳ ಸುತ್ತ ಕೈ ಹಾಕಿ ದೀಕ್ಷಾಳನ್ನು ತನ್ನ ಕಡೆ ಎಳ್ಕೊಂಡ. ದೀಕ್ಷಾ,
ವಿಕ್ರಮ್ನ ಅದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಿನಗಿದೆ ಅಲ್ವಾ? ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಾಗ ಅವಳಲ್ಲೂ ಒಂದು ನಗು ಬಂತು. ವಿಕ್ರಮ್ನ ಮೇಲಿರೋ ಅಪಾರ ಪ್ರೀತಿಯ ನಗು ಅದು. ನನ್ನ ಮಗಳ ಮೇಲೆ ಕೈ ಹಾಕ್ತಾ ಅಲ್ವಾ ಅವನು, ಇನ್ನು ಮುಂದೆ ಯಾವ ಹುಡುಗಿ ಕಡೆಗೂ ಕೈ ಎತ್ತಬಾರ್ದವನು ಅಂಥ ಶಿಕ್ಷೆಯನ್ನು ಈ ವಿಕ್ರಮ್ ನೀಡ್ತಾನೆ. ವಿಕ್ರಮ್ನ ಮುಖದಲ್ಲಿ ಒಂದು ರಾಕ್ಷಸ ಭಾವವಿತ್ತು. ದೀಕ್ಷಾಳ ಹಣೆಗೆ ಮುತ್ತಿಟ್ಟು ಅವನು ಹೊರಗೋದ. ದೀಕ್ಷಾ ಅವನನ್ನೇ ನೋಡ್ತಾ ನಿಂತಳು. ಅವಳ ತುಟಿಯಲ್ಲಿ ಒಂದು ನಗು ಇತ್ತು. ಸರಿ ಗೆಳೆಯ, ನಾಳೆ ಸಿಗೋಣ ಅಂತ ಅಲೆಕ್ಸಿ ನಾಲಿಗೆ ತೊದಲುತ್ತಾ ಹೇಳ್ದ. ಹೇಯ್, ನಿನಗೆ ಜಾಸ್ತಿ ಆಗಿದೆ. ನಾನು ಬಿಡಬೇಕಾ ನಿನ್ನ ಮನೆವರೆಗೆ? ಹೋಗು. ಅಮೇರಿಕಾದಲ್ಲಿ ಬದುಕಿದ ನನಗೆ ಈ ರಾತ್ರಿ ನಮ್ಮ ಊರಲ್ಲಿ ಹೋಗೋದಕ್ಕೆ ಭಯ ಇಲ್ಲ. ಮಗನೇ, ಇದು ನಿನ್ನ ಅಮೇರಿಕಾ ಅಲ್ಲ. ಕುಡಿದು ಗಾಡಿ ಓಡಿಸಿ ಪೊಲೀಸರಿಗೆ ಸಿಕ್ಕಾಕೊಳ್ಬೇಡ. ದುಡ್ಡೆಸೆದ್ರೆ ಎಲ್ಲರೂ ಸುಮ್ಮನಾಗ್ತಾರೆ. ನನ್ನ ಅಪ್ಪನ ಹತ್ರ ತುಂಬ ಹಣ ಇದೆ, ನಾವ್ಯಾಕೆ ಹೆದರಬೇಕು? ಆಯಿತು ಸಾಕು, ಮೇಯ್ನ್ ರೋಡ್ ಬಿಟ್ಟು ಕಟ್ ರೋಡ್ನಲ್ಲಿ ಹೋಗು. ಅಲ್ಲಿ ಈ ಸಮಯದಲ್ಲಿ ಯಾರೂ ಇರೋದಿಲ್ಲ. ಬೇಗ ಮನೆ ಸೇರ್ಕೋ. ಓಕೆ ಗೆಳೆಯ, ಗುಡ್ ನೈಟ್, ನಾಳೆ ಸಿಗೋಣ. ಅಲೆಕ್ಸಿ ತನ್ನ ಬುಲೆಟ್ ಹತ್ತಿ ಹೊರಟ. ಗೆಳೆಯ ವಿಪಿನ್ ತನ್ನ ದಾರಿಯಲ್ಲಿ ಹೋದ. ಮೇನ್ ರೋಡ್ ಬಿಟ್ಟು ಕಟ್ ರೋಡಲ್ಲಿ ಅಲೆಕ್ಸಿ ಹೋದ. ಅರ್ಧ ದಾರಿಯಲ್ಲಿ ಹೋಗುವಾಗ ದಾರಿಗೆ ಅಡ್ಡಲಾಗಿ ಒಂದು ಕಪ್ಪು ಬಣ್ಣದ ಇನೋವಾ ಕಾರ್ ನಿಂತಿತು. ಅಲೆಕ್ಸಿಗೆ ಸಿಟ್ಟು ಬಂತು. ಅವನು ಬುಲೆಟ್ ಆಫ್ ಮಾಡಿ ಕೆಳಗಿಳಿದು ಕಾರ್ನ ಹತ್ರ ಹೋದ. ಕಾರಿನ ಬಾಗಿಲು ಎಳೆದು ತೆರೆದ. ಏಯ್, ನಿನ್ನಪ್ಪನ ಆಸ್ತಿನ ಇದು? ಇಲ್ಲಿ ಗಾಡಿ ಹಾಕಲಿಕ್ಕೆ? ಅವನು ಬೈದು ಮುಗಿಸೋ ಮೊದಲೇ ಕಾರ್ನೊಳಗಿದ್ದ ವ್ಯಕ್ತಿ ಅವನಿಗೆ ಬಲವಾಗಿ ಒದ್ದ. ಅಲೆಕ್ಸಿ ಹೋಗಿಬಿದ್ದ. ಅಲೆಕ್ಸಿ ಭಯದಿಂದ ಆ ವ್ಯಕ್ತಿಯನ್ನು ನೋಡ್ದ. 6 ಅಡಿ ಎತ್ತರ, ಗಟ್ಟಿಮುಟ್ಟಾದ ದೇಹ, ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ರು. ಆ ಕಣ್ಣುಗಳಲ್ಲಿ ಭಯಂಕರ ತೇಜಸ್ಸಿತ್ತು. ಅಲೆಕ್ಸಿ ಹೆದರಿದ್ರು ಧೈರ್ಯ ತಂದುಕೊಂಡು ಹತ್ರ ಹೋದ. ನೀನು ಯಾರೋ? ಯಾಕೆ ಹೊಡೆದೆ? ನಿನಗೆ ಗೊತ್ತಾ ನಾನು ಯಾರು ಅಂತ? ತೋರಿಸ್ತೀನಿ ನಿನಗೆ. ಅವನು ಫೋನ್ ತೆಗೆಯಲು ಹೋದಾಗ ಆ ವ್ಯಕ್ತಿ ಫೋನ್ ಕಸಿದು ನೆಲಕ್ಕೆ ಹಾಕಿ ತುಳಿದು ಪುಡಿ ಮಾಡ್ದ. ನಂತರ ಅಲೆಕ್ಸಿ ಕೆನ್ನೆಗೆ ಬಲವಾಗಿ ಒಂದು ಏಟು ಕೊಟ್ಟ. ಮರುಕ್ಷಣವೇ ಇನ್ನೊಂದು ಕೆನ್ನೆಗೆ ಬಿತ್ತು. ಅಲೆಕ್ಸಿ ಇಡೀ ಪ್ರಪಂಚವೇ ಸುತ್ತದಂತಾಯಿತು. ಅವನು ರಕ್ತವನ್ನು ಸುರಿಸ್ದ. ಏಯ್, ನಿನಗೆ ಗೊತ್ತಾಯ್ತಾ ನಾನು ಯಾರು ಅಂತ? ನಾನು ಇಶಾನಿಯ ಅಪ್ಪ ವಿಕ್ರಮ್ನಾಥ್. ಈಗ ಗೊತ್ತಾಯ್ತಾ ನಿನಗೆ ಸಿಕ್ಕ ಈ ಏಟುಗಳು ಯಾಕೆ ಅಂತ? ನನ್ನ ಮಗಳ ಮೈ ಮುಟ್ಟಿದ ನೀನು ಈ ಕ್ಷಣ ಸಾಯಬೇಕು ಅಂತ ನಾನು ಅಂದ್ಕೊಂಡ್ರೆ ನಿನ್ನನ್ನು ಮುಗಿಸಲು ನನಗೆ ಒಂದು ಕ್ಷಣ ಸಾಕು. ಆದರೆ ನಿನ್ನಪ್ಪನಿಗೆ ನೀನೊಬ್ಬನೇ ಮಗ ಅಂತ ಬಿಡ್ತಿದ್ದೀನಿ. ಇನ್ನು ಮುಂದೆ ಯಾವ ಹುಡುಗಿ ಮೇಲಾದರೂ ಕಣ್ಣು ಹಾಕಿದ್ರೆ ಮುಂದಿನ ಸೂರ್ಯೋದಯ ನೋಡೋದಕ್ಕೆ ನೀನು ಬದುಕಿರಲ್ಲ. ಅರ್ಥ ಆಯ್ತಾ? ವಿಕ್ರಮ್ ಮತ್ತೆ ಕೈ ಎತ್ತಿದಾಗ ಅಲೆಕ್ಸಿ ಹೆದರಿ ವಿಕ್ರಮ್ನ ಕಾಲಿಗೆ ಬಿದ್ದ. ವಿಕ್ರಮ್ ಅವನ ಮೇಲೆತ್ತಿ ಅವನ ಬಲಗೈಯನ್ನು ಗಟ್ಟಿಯಾಗಿಡಿದು ತಿರುಗಿಸ್ದ. ಅವನು ನೋವಿನಿಂದ ನರಳಿದ. ಹುಡುಗಿಯರ ಮೈಮುಟ್ಟೋ ಆಸೆ ಬರಬಾರದು ನಿನಗೆ. ಕೈ ಮೂಳೆ ಮುರಿಯೋ ಸದ್ದು ಕೇಳಿಸ್ತು. ವಿಕ್ರಮ್ ಅವನನ್ನು ರೋಷದಿಂದ ನೋಡಿ ಕಾರ್ ಹತ್ತಿ ಹೋದ. ವಿಕ್ರಮ್ ಮನೆಗೆ ಬಂದಾಗ ರಾತ್ರಿ 2 ಗಂಟೆ ಆಗಿತ್ತು. ರೂಮ್ಗೆ ಹೋದಾಗ ದೀಕ್ಷಾ ನಿದ್ದೆಯಲ್ಲಿದ್ಲು. ವಿಕ್ರಮ್ ಫ್ರೆಶ್ ಆಗಿ ಬಂದು ಅವಳನ್ನ ಹಾಸಿಗೆ ಮೇಲೆ ಮಲಗಿಸಿ ತಾನು ಮಲಗ್ದ. ಅವಳನ್ನ ಅಪ್ಕೊಂಡ. ನಿದ್ದೆಯಲ್ಲೂ ತನ್ನ ಪ್ರೀತಿಯ ವಿಕ್ರಮ್ನ ಸ್ಪರ್ಶ ಅರಿತ ದೀಕ್ಷಾ ಅವನ ಎದೆಗೆ ಇನ್ನಷ್ಟು ಹತ್ರವಾದ್ಲು. ಬೆಳಗ್ಗೆ 5 ಗಂಟೆ ಅಲಾರಾಮ್ಗೆ ದೀಕ್ಷಾ ಕಣ್ಬಿಟ್ಲು. ವಿಕ್ರಮ್ನ ಎದೆ ಮೇಲೆ ತಾನು ಇರೋದನ್ನು ಕಂಡು ಅವಳು ಮೆಲ್ಲನೆ ಎದ್ಲು. ವಿಕ್ರಮ್ ಗಾಢ ನಿದ್ದೆಯಲ್ಲಿದ್ದ. ಅವಳು ಅವನ ಹಣೆಗೆ ಮುತ್ತಿಟ್ಟು ಬಾತ್ರೂಮ್ಗೆ ಹೋದ್ಲು. ಬೆಳಿಗ್ಗೆ ತರಕಾರಿ ಹೆಚ್ಚುತ್ತಿದ್ದ ದೀಕ್ಷಾಳ ಹತ್ರ ಇಶಾನಿ ಬಂದ್ಲು. ಅಮ್ಮ, ಇವತ್ತು ಕಾಲೇಜ್ನಲ್ಲಿ ಮೀಟಿಂಗ್ ಇದೆ ಅಲ್ವಾ, ನೀನು ಬರ್ತೀಯಾ? ಅಯ್ಯೋ ಇಶಾನಿ, ಇವತ್ತು ದೇವಸ್ಥಾನದಲ್ಲಿ ಪೂಜೆ ಇದೆ ಮಗಳೇ, ಹೋಗಲೇಬೇಕು. ಅಷ್ಟರಲ್ಲಿ ವಿಕ್ರಮ್ ಅಲ್ಲಿಗೆ ಬಂದ. ಏನಿದು ಅಮ್ಮ ಮಗಳ ಚರ್ಚೆ?
ಇಶಾನಿ ವಿಷಯ ಹೇಳಿದ್ಲು. ಅಮ್ಮ ಪೂಜೆಗೆ ಹೋಗಲಿ, ಇವತ್ತು ನೀನು ಮೀಟಿಂಗ್ಗೆ ನಾನು ಬರ್ತೀನಿ ಕಂದ. ನಿಜವಾಪ್ಪ, ನೀವು ಬರ್ತೀರಾ? ಹೌದು ಪುಟ್ಟ, ನೀನು ರೆಡಿಯಾಗು, ಮೀಟಿಂಗ್ 11 ಗಂಟೆಗೆ ತಾನೇ, ನಾನು ಬರ್ತೀನಿ. ಇಶಾನಿ ಖುಷಿಯಿಂದ ಅಪ್ಪನಿಗೆ ಮುತ್ತು ಕೊಟ್ಟು ಹೋದ್ಲು. ವಿಕ್ರಮ್ ದೀಕ್ಷಾಳ ಹತ್ರ ಬಂದು ಕೇಳ್ದ, ಯಾಕೆ ಹೆಂಡ್ತಿ ಮಣಿಯೇ ಏನು ಮಾತಾಡ್ತಿಲ್ಲ? ಯಾವಾಗ ಬಂದ್ರಿ? ಆ ಹುಡುಗನನ್ನು ಜೀವಂತವಾಗಿ ಬಿಟ್ಟಿದ್ದೀರಾ ಅಲ್ವಾ? ದೀಕ್ಷಾ, 2 ಗಂಟೆಗೆ ಬಂದೆ. ಅವನನ್ನು ಸಾಯಿಸಿಲ್ಲ, ಸರಿಯಾದ ಪಾಠ ಕಲಿಸಿದ್ದೀನಿ. 2 ತಿಂಗಳು ಪ್ಲಾಸ್ಟರ್ ಹಾಕ್ಕೊಂಡು ಅಡ್ಡಾಡಬೇಕು ಅಷ್ಟೆ. ಅಯ್ಯೋ, ಕೈ ಕತ್ತರಿಸಿದ್ರಾ? ಇಲ್ಲ, ಕೈ ಮುರಿದಿದ್ದೀನಷ್ಟೇ. ವಿಕ್ರಮ್ ದೀಕ್ಷಾಳನ್ನು ರೇಗಿಸ್ದ. ಅವಳು ನಾಚಿಕೆಯಿಂದ ಒಳಗೋದ್ಲು. ಆದರೆ ವಿಕ್ರಮ್ ಅವಳನ್ನ ಗೋಡೆಗೆ ಒರಗಿಸಿ ಚುಂಬಿಸ್ದ. ವಿಕ್ರಮ್ ಕಾಲೇಜ್ಗೆ ಹೋಗಲು ರೆಡಿಯಾಗಿ ಬಂದುದನ್ನು ನೋಡಿ ದೀಕ್ಷಾ ದಂಗಾದ್ಲು. ಕಪ್ಪು ಶರ್ಟ್ ಮತ್ತು ಸಿಲ್ವರ್ ಅಂಚಿನ ಪಂಚೆ ಹುಟ್ಟಿದ್ದ ವಿಕ್ರಮ್ ತುಂಬ ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದ. ಯಾಕೆ ಹಾಗೆ ನೋಡ್ತಿದ್ಯಾ? ಪಂಚೆಯಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ, ಅದಕ್ಕೆ. ವಿಕ್ರಮ್ ಅವಳನ್ನು ಬೈಕ್ನಲ್ಲಿ ದೇವಸ್ಥಾನದ ಹತ್ರ ಬಿಟ್ಟು ತಾನು ಕಾಲೇಜಿಗೆ ಹೋದ. ದೀಕ್ಷಾ ವಿಕ್ರಮ್ನ ಕತ್ತಿನ ಹಿಂದೆ ದೃಷ್ಟಿ ಆಗಬಾರ್ದು ಅಂತ ಕಪ್ಪು ಚುಕ್ಕಿಯನ್ನು ಇಟ್ಲು. ವಿಕ್ರಮ್ ಕಾಲೇಜ್ಗೆ ಬಂದಾಗ ಎಲ್ಲರೂ ಅವನನ್ನೇ ನೋಡ್ತಾ ಇದ್ರು. ಸ್ಟೈಲಿಶ್ ಆಗಿ ಬುಲೆಟ್ನಿಂದ ಇಳಿದ ವಿಕ್ರಮ್ನನ್ನು ಕಂಡು ಕಾಲೇಜ್ನ ಹುಡುಗಿಯರೆಲ್ಲ ಅಚ್ಚರಿಪಟ್ಟರು. ಇಶಾನಿ, ಯಾರು ಈ ಚಂದದ ಮನುಷ್ಯ? ಈಗಲೇ ಹೋಗಿ ಮದುವೆ ಆಗ್ತೀರಾ ಅಂತ ಕೇಳಬೇಕನ್ನಿಸ್ತಿದೆ. ಹಲೋ ಗೆಳತಿ, ಅವರು ನನ್ನಪ್ಪ ಅಂತ ಇಶಾನಿ ಹೇಳಿದ್ಲು. ಮೀಟಿಂಗ್ನಲ್ಲಿ ಎಲ್ಲರೂ ಇಶಾನಿ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ರು. ವಿಕ್ರಮ್ಗೆ ತುಂಬಾ ಹೆಮ್ಮೆ ಅನ್ನಿಸ್ತು. ಮೀಟಿಂಗ್ ಮುಗಿಸಿ ಮಗಳ ಹಣೆಗೆ ಮುತ್ತಿಟ್ಟು ವಿಕ್ರಮ್ ಮನೆಗೆ ಹೊರಟ. ಮನೆಗೆ ಬಂದಾಗ ದೀಕ್ಷಾ ದೇವಸ್ಥಾನದಿಂದ ಬಂದು ಸೋಫಾದ ಮೇಲೆ ಕೂತಿದ್ಲು. ವಿಕ್ರಮ್ನನ್ನು ಕಂಡಾಗ ಅವಳು ನಕ್ಕದ್ಲು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಮುಂಚಿತವಾಗಿ ನೋಡಲು ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.